ಇಂಡಿಯಾ ಮೈತ್ರಿಕೂಟ ಒಡೆಯುತ್ತಿದೆಯೇ? ಮೇಲ್ನೋಟಕ್ಕೆ ನೋಡುವಾಗ ಹಾಗೆ ಅನಿಸ್ತಾ ಇದೆ. ನಿನ್ನೆ ಒಂದೇ ದಿನದಲ್ಲಿ 2 ಮಹತ್ವದ ಬೆಳವಣಿಗೆಗಳು ನಡೆದವು. ಕೇವಲ ಲೋಕಸಭೆ ಚುನಾವಣೆಗೆ ಸೀಮಿತವಾಗಿ ಇಂಡಿಯಾ ಮೈತ್ರಿಕೂಟ ಇರುವುದಾದರೆ ಅದನ್ನ ಈಗಲೇ ಒಡೆದು ಹಾಕಿ ಎಂದು ನ್ಯಾಷನಲ್ ಕಾನ್ಫರೆನ್ಸ್ನ ಅಧ್ಯಕ್ಷ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಹೇಳಿದರು. ಇವರು ಹೀಗೆ ಹೇಳಲು ಕಾರಣವೂ ಇದೆ. ಇಂಡಿಯಾ ಮೈತ್ರಿಕೂಟದ ಭಾಗವೇ ಆಗಿರುವ ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್ ದೆಹಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸುವುದಾಗಿ ಘೋಷಿಸಿದರು. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ 2 ಪಕ್ಷಗಳು ಮುಖಾಮುಖಿಯಾಗುತ್ತಿವೆ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ. ಆದರೆ ಇಂಡಿಯಾ ಕೂಟದ ಸದಸ್ಯರಲ್ಲಿ ಕೆಲವರು ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸುತ್ತಾರೆ ಮತ್ತು ಕಾಂಗ್ರೆಸ್ ಅನ್ನು ನಿರಾಕರಿಸುತ್ತಿದ್ದಾರೆ. ಈ ಬೆಳವಣಿಗೆ ನೋಡಿದ ಬಳಿಕ ಒಮರ್ ಅಬ್ದುಲ್ಲಾ ಇಂಡಿಯಾ ಮೈತ್ರಿಕೂಟ ಬರ್ಖಾಸ್ತ್ ಮಾಡುವುದೇ ಒಳಿತು ಎಂಬ ಸಲಹೆ ನೀಡಿದ್ದಾರೆ. ಮಮತಾ ಬ್ಯಾನರ್ಜಿ ಯಾವಾಗಲೂ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡಿದವರಲ್ಲ. ಗಾಳಿ ಬಂದಾಗ ತೂರಿಕೋ ಎಂಬಂತಹ ಮನಸ್ಥಿತಿ ಅವರದು. ಹಾಗೆಂದು ಅವರ ಹೋರಾಟ ಪ್ರವೃತ್ತಿಯನ್ನು ನಿರ್ಲಕ್ಷಿಸುವಂತಿಲ್ಲ. ಇಂತಹ ಮಮತಾ ಬ್ಯಾನರ್ಜಿ ತಿಂಗಳ ಹಿಂದೆ ಇಂಡಿಯಾ ಒಕ್ಕೂಟದ ನೇತೃತ್ವ ತಾನು ವಹಿಸಿಕೊಳ್ಳಲು ಸಿದ್ಧ ಎಂಬ ಸ್ಟೇಟ್ಮೆಂಟ್ ಕೊಟ್ಟರು. ಮಮತಾರವರ ಈ ಸ್ಟೇಟ್ಮೆಂಟ್ಗೆ ಮೊದಲ ಬೆಂಬಲ ವ್ಯಕ್ತಪಡಿಸಿದವರು ಲಾಲು ಪ್ರಸಾದ್ ಯಾದವ್. ಆ ಬಳಿಕ ಅಖಿಲೇಶ್ ಯಾದವ್ ಕೂಡ ಇದು ಸರಿ ಎಂಬಂತೆ ಹೇಳಿಕೆ ಕೊಟ್ಟರು. ಇಲ್ಲಿ ಕಾಣ್ತಿರುವುದೇನು? ಇವರ್ಯಾರೂ ಕಾಂಗ್ರೆಸ್ಸಿನ ನೇತೃತ್ವ ಬಯಸುತ್ತಿಲ್ಲ, ಹಾಗೆ ಕಾಂಗ್ರೆಸ್ ಸಹಯೋಗವನ್ನು ಒಪ್ಪುತ್ತಿಲ್ಲ. ಇಂಡಿಯಾ ಮೈತ್ರಿಕೂಟದಲ್ಲಿದ್ದರೂ ಎಲ್ಲರೂ ಮಾತನಾಡುವುದು ಕಾಂಗ್ರೆಸ್ ವಿರುದ್ಧವೇ. ಅವರವರು ತಮ್ಮ ತಮ್ಮ ರಾಜ್ಯಗಳಲ್ಲಿ ತಾವು ಬೇರೆಯೇ ಎನ್ನುವಂತೆ ನೆಲೆ ನಿಲ್ಲಲು ಬಯಸುತ್ತಾರೆ. ತಾವಿರುವಲ್ಲಿ ಕಾಂಗ್ರೆಸ್ ಬೇಡವೇ ಬೇಡ ಎಂಬಂತಹ ಮನಸ್ಥಿತಿ ಈಗಿರುವ ಇಂಡಿಯಾ ಮೈತ್ರಿಕೂಟದ ಸಹಯೋಗ ಪಕ್ಷಗಳಲ್ಲಿ ಕಾಣ್ತಾ ಇದೆ. ಇಂತಹ ಮನಸ್ಥಿತಿಗೆ ಅಪವಾದವಾಗಿರುವವರು ಜಮ್ಮು ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್, ತಮಿಳುನಾಡಿನ ಡಿಎಂಕೆ ಹಾಗೂ ಸಿಪಿಎಂ ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾ ಎಂದೆನಿಸುತ್ತದೆ. ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಸೊಪ್ಪು ಹಾಕಲಿಲ್ಲ. ಗುಜರಾತ್ ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ ವಿರುದ್ಧವೇ ಸ್ಪರ್ಧಿಸಿ ಬಿಜೆಪಿಯ ಗೆಲುವಿಗೆ ಸಾಥ್ ನೀಡಿತು. ಈಗ ದೆಹಲಿಯ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಇಲ್ಲವೇ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟಿತು. ಇಂಡಿಯಾ ಮೈತ್ರಿಕೂಟದಲ್ಲಿ ಇದ್ದರೂ ಕಾಂಗ್ರೆಸ್ನೊಂದಿಗೆ ನಮ್ಮ ಸಹಯೋಗ ಇಲ್ಲ ಎಂದು ವರ್ತಿಸುವ ಆಮ್ ಆದ್ಮಿ ಪಕ್ಷಕ್ಕೆ ಇಂಡಿಯಾ ಕೂಟದವರೇ ಆದ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ ಬೆಂಬಲಿಸುತ್ತಿದ್ದಾರೆ. ಅಂದ್ರೆ ಇವರಲ್ಲಿ ಎಲ್ಲವೂ ಸರಿ ಇಲ್ಲ, ಇವರು ಸರಿಯಾಗುವುದು ಇಲ್ಲ ಎಂದು ಅರ್ಥ ಅಲ್ಲವೇ? ಬಿಜೆಪಿ ಬಯಸುವುದು ಕೂಡ ಇದನ್ನೇ. ಯಾವಾಗ ಗೌತಮ್ ಅದಾನಿ ಮಮತಾ ಬ್ಯಾನರ್ಜಿಯನ್ನ ಭೇಟಿಯಾದರೋ ಆಗಲೇ ಮಮತಾ ದೀದಿ ಇಂಡಿಯಾ ಮೈತ್ರಿಕೂಟದ ನಾಯಕತ್ವ ನನಗೆ ಬೇಕು ಎಂದು ಹೇಳಿಕೆ ನೀಡಿತ್ತು. ಕಳೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಿಂತ ಮೊದಲು ಗೌತಮ್ ಅದಾನಿಯೊಂದಿಗೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಗುಪ್ತ ಸಭೆ ನಡೆಸಿದ್ದು ಅವರೇ ಬಹಿರಂಗಪಡಿಸಿಕೊಂಡ ಸತ್ಯ. ಹೀಗೆ ಇಂಡಿಯಾ ಮೈತ್ರಿಕೂಟದ ಒಂದೊಂದೇ ಪಕ್ಷವನ್ನ ಗೌತಮ್ ಅದಾನಿಯ ಹಣಬಲದೊಂದಿಗೆ ಇಂಡಿಯಾ ಮೈತ್ರಿಯಿಂದ ನಿಷ್ಕ್ರಿಯಗೊಳಿಸುವ ಪರೋಕ್ಷ ಪ್ರಯತ್ನಗಳು ನಡೆಯುತ್ತಿವೆ. ಇದೇ ಕಾರಣದಿಂದ ಇರಬೇಕು ಗೌತಮ್ ಅದಾನಿಯ ದೊಡ್ಡ ಹಗರಣ ಹೊರಗೆ ಬಿದ್ದರೂ ಕಾಂಗ್ರೆಸ್ ಹೊರತಾದ ಯಾವ ಪಕ್ಷವೂ ಇದನ್ನ ಸೀರಿಯಸ್ ಆಗಿ ಮಾತನಾಡಿದ್ದೇ ಇಲ್ಲ. ಇಂತಹ ಬೆಳವಣಿಗೆಯ ಮಧ್ಯೆ ಇದೀಗ ಬಂದ ಮಾಹಿತಿ ಹೇಳುತ್ತಿರುವುದು ಏನಂದ್ರೆ, ಕಾಂಗ್ರೆಸ್ ಅನ್ನ ಹೊರಗಿಟ್ಟು ತೃತೀಯ ರಂಗವನ್ನು ರಚಿಸುವುದು. ತಮ್ಮ ರಾಜ್ಯದಲ್ಲಿ ಮತ್ತು ತಾವು ಪ್ರಭಾವಿತವಿರುವ ರಾಜ್ಯಗಳಲ್ಲಿ ಯಾವೆಲ್ಲ ಪಕ್ಷಗಳು ಕಾಂಗ್ರೆಸ್ನೊಂದಿಗೆ ಮೈತ್ರಿ ಬಯಸುವುದಿಲ್ಲವೋ ಅಂತಹ ಪಕ್ಷಗಳೆಲ್ಲವೂ ಸೇರಿ ಈಗ ತೃತೀಯ ರಂಗವೊಂದರ ರಚನೆಗೆ ಸಿದ್ಧತೆ ನಡೆಸಿವೆ ಎಂಬ ಮಾಹಿತಿ ಹೊರಬಿದ್ದಿದೆ. ಅಲ್ಲಿಗೆ ಕಾಂಗ್ರೆಸ್ ಒಂಟಿ ಹೋರಾಟದ ಸಿದ್ಧತೆಯನ್ನ ಮತ್ತೆ ಆರಂಭಿಸಬೇಕಿದೆ. ಕಾಂಗ್ರೆಸ್ ಪ್ರಧಾನವಾಗಿರುವ ಇಂಡಿಯಾ ಮೈತ್ರಿಕೂಟದಲ್ಲಿ ಈವರೆಗೆ ಬಿಎಸ್ಪಿ ಸೇರಿಕೊಂಡಿಲ್ಲ. ಇದಕ್ಕೆ ಕಾರಣ ಇಡಿಯ ಭಯ. ಇಂಥದ್ದೇ ಭಯದಲ್ಲಿರುವ ಮಮತಾ ಬ್ಯಾನರ್ಜಿ ಈಗ ಇಂಡಿಯಾ ಮೈತ್ರಿಕೂಟದಿಂದ ಹೊರಬರಲು ಬಯಸುತ್ತಾರೆ. ಇಡಿಯ ಭಯದ ಕಾರಣ ಒಂದರಿಂದಲೇ ಬಿಜೆಪಿ ಸೇರುವ ಇಲ್ಲವೇ ಕಾಂಗ್ರೆಸ್ನೊಂದಿಗಿನ ಮೈತ್ರಿ ಮುರಿದುಕೊಳ್ಳುವ ಸಾಧ್ಯತೆಗಳಿದ್ರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಒಂದೇ ಒಂದು ಪ್ರಾದೇಶಿಕ ಪಕ್ಷವೂ ಉಳಿಯಲು ಸಾಧ್ಯವಿಲ್ಲ.